ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಲಾಸ್ಟ್ ಕ್ಲಾಸಲ್ಲಿ ನೀವು ಸ್ಟ್ರೋಕ್ಸನ್ನು ಯಾವ ರೀತಿ ನರ್ಸರಿ ಮಕ್ಕಳಿಗೆ ಬರೆಸ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕ್ಯಾಪಿಟಲ್ ಲೆಟರ್ ಎ ಮತ್ತು ಬಿಯನ್ನು ಯಾವ ರೀತಿ ಬರೆಸ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಮ್ಯಾಚ್ ದ ಫಾಲೋವಿಂಗ್. ನೋಡಿರಿ, ಲಾಸ್ಟ್ ಟೈಮ್ ನಾನು ಸ್ಟ್ರೋಕ್ಸ್ ಹೇಳ್ಕೊಟ್ಟಿದ್ನಲ್ಲ, ಅದನ್ನು ಇನ್ನೊಂದು ಸಲ ನಾವು ರಿವಿಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ರೀತಿಯ ಸ್ಟ್ರೋಕ್ಸ್ಗಳನ್ನು ನಾನು ಬರೆದಿದ್ದೀನಿ. ಅದನ್ನು ಯಾವ ರೀತಿ ಮ್ಯಾಚ್ ಮಾಡಿಸ್ಬೇಕಂತ ತಿಳಿಸ್ಕೊಡ್ತೀನಿ ನೋಡಿರಿ. ಮೊದಲನೇದಾಗಿ ಸ್ಟ್ಯಾಂಡಿಂಗ್ ಲೈನ್ ಎಲ್ಲಿದೆ ಈ ಕಡೆ ಎಲ್ಲ ಹುಡುಕಿಸ್ಬೇಕು. ಮಕ್ಕಳ ಕಡೆಯಿಂದ ಹುಡುಕಿಸಿ ಕೇಳಬೇಕು ಅವರಿಗೆ ಇದು ಆ ಸ್ಟ್ಯಾಂಡಿಂಗ್ ಲೈನ್ ಅಂತ. ಅವರು ಎಸ್ ಅಂದಾಗ ಅವ್ರ ಕಡೆಯಿಂದ ಈ ರೀತಿ ಮ್ಯಾಚನ್ನು ಮಾಡಿಸ್ಬೇಕು. ಸೆಕೆಂಡ್ ಒನ್ ಸ್ಲೀಪಿಂಗ್ ಲೈನ್. ಸ್ಲೀಪಿಂಗ್ ಲೈನ್ ಎಲ್ಲಿದೆ ಹುಡುಕ್ರಿ ಅಂತ ಹೇಳಬೇಕು. ಅವರು ಹುಡುಕಿದ ತಕ್ಷಣ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಹೇಳಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ಲ್ಯಾಂಟಿಂಗ್ ಲೈನ್. ಸ್ಲ್ಯಾಂಟಿಂಗ್ ಲೈನ್ ಕೂಡ ಹುಡ್ಕೋದಕ್ಕೆ ಹೇಳಬೇಕು. ಸ್ಲ್ಯಾಂಟಿಂಗ್ ಲೈನ್ ಹುಡ್ಕೋದಕ್ಕೆ ಕೇಳಬೇಕು ಅವರಿಗೆ ಇದಾ ಅಂಥೇಳಿ. ಅವರು ಯಾವುದನ್ನು ಎಸ್ ಅಂತ ಹೇಳ್ತಾರಲ್ಲ, ಮ್ಯಾಚ್ ಮಾಡಿರಿ ಅಂತ ಅವರಿಗೆ ಹೇಳಬೇಕು. ಅವರಾಗ ಅದನ್ನು ಮ್ಯಾಚ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಸ್ಲ್ಯಾಂಟಿಂಗ್ ಲೈನು ಎಲ್ಲಿದೆ ಅಂತ ಕೇಳಬೇಕು ಅವರಿಗೆ. ಕೇಳಿದಾಗ ಅವರು ಹುಡುಕ್ತಾರೆ. ಹುಡುಕಿದ ತಕ್ಷಣ ನೀವೇನು ಮಾಡಬೇಕು, ಆ ಸ್ಲ್ಯಾಂಟಿಂಗ್ ಲೈನನ್ನು ಮ್ಯಾಚ್ ಮಾಡೋದಕ್ಕೆ ಹೇಳಬೇಕು. ನೆಕ್ಸ್ಟು ಕರ್ವ್. ಈ ರೀತಿ ಕರ್ವ್ ಎಲ್ಲಿದೆ ಇದರಲ್ಲಿ ಅಂತ ಕೇಳಬೇಕು ಅವರಿಗೆ. ಅವರು ಹೇಳ್ತಾರೆ. ಐಡೆಂಟಿಫೈ ಮಾಡಿದ ತಕ್ಷಣ ಅದನ್ನು ನೀವು ಮ್ಯಾಚ್ ಮಾಡೋದಕ್ಕೆ ಹೇಳಬೇಕು. ನೆಕ್ಸ್ಟ್ ನೋಡಿರಿ, ಈ ರೀತಿ ಕರ್ವ್ ಎಲ್ಲಿದೆ ಅಂತ ಮತ್ತೆ ಕೇಳಬೇಕು. ಅವರು ಹುಡುಕ್ತಾರೆ. ಹುಡುಕಿದ ತಕ್ಷಣ ಇದು ಅಂತ ಹೇಳ್ತಾರೆ. ಅದಕ್ಕೆ ನೀವು ಮ್ಯಾಚ್ ಮಾಡೋದಕ್ಕೆ ಹೇಳಬೇಕು. ನೋಡಿರಿ, ಅಪ್ ಕರ್ವ್ ಎಲ್ಲಿದೆ ಅಂತ ಕೇಳ್ರಿ. ಅವರು ತೋರಿಸ್ತಾರೆ. ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಹೇಳ್ರಿ. ನೆಕ್ಸ್ಟ್ ಡೌನ್ ಕರ್ವ್ ಎಲ್ಲಿದೆ ಅಂತ ಕೇಳಿ ಅವರಿಗೆ. ಅವರು ತೋರಿಸ್ತಾರೆ. ತೋರಿಸಿದ ತಕ್ಷಣ ಈ ರೀತಿ ಮ್ಯಾಚ್ ಮಾಡೋದಕ್ಕೆ ಹೇಳಬೇಕು. ಈ ರೀತಿ ನೀವು ಮ್ಯಾಚ್ ದ ಫಾಲೋವಿಂಗ್ ಅವರಿಗೆ ರಿವಿಷನನ್ನು ಮಾಡಿಸಿ ನೆಕ್ಸ್ಟು ಸೆಕೆಂಡ್ ಡೇಲಿ ಮತ್ತೆ ಬೇರೆ ಟಾಪಿಕನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಸೆಕೆಂಡ್ ಡೇಯಲ್ಲಿ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಎ ಅನ್ನು ಇಂಟ್ರಡಕ್ಷನ್ ಮಾಡಿಸ್ತಾ ಇದ್ದೀನಿ. ಎ ಫಾರ್ ಏರೋಪ್ಲೇನ್, ಎ ಫಾರ್ ಏರೋಪ್ಲೇನ್, ಎ ಫಾರ್ ಆ್ಯಂಡ್, ಎ ಫಾರ್ ಆ್ಯಪಲ್. ಈ ರೀತಿ ನಾನು ಅವರಿಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಲೆಟರ್ ಎ ಇದ್ದು. ಕೊಟ್ಟ ಮೇಲೆ ಟ್ರೇಸಿಂಗನ್ನು ಮಾಡೋದಕ್ಕೆ ಹೇಳಬೇಕು. ಟ್ರೇಸಿಂಗನ್ನು ಯಾವ ರೀತಿ ಮಾಡಿಸ್ಬೇಕಂತ ಹೇಳ್ತಾ ಇದ್ದೀನಿ ನೋಡಿ. ಸ್ಲ್ಯಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಈ ರೀತಿ ನೀವು ಹೇಳಿಸ್ತಾ ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡೋದಕ್ಕೆ ಹೇಳಬೇಕು. ನೆಕ್ಸ್ಟ್ ಇದನ್ನೇ ನಾವು ಡಾಟ್ಸ್ ಹಾಕಿ ಬರೆಸ್ಬೇಕಾಗತ್ತೆ. ಈ ರೀತಿ ಡಾಟ್ಸ್ ಹಾಕಿ ಇಲ್ಲಿ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಯಾವ ರೀತಿ ಬರಿಬೇಕಂಥೇಳಿ. ನಾನು ತಿಳಿಸ್ಕೊಡ್ತೀನಿ ನೋಡಿರಿ. ಇಲ್ಲಿ ಸ್ಲ್ಯಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕ್ಯಾಪಿಟಲ್ ಲೆಟರ್ ಎ. ಈ ರೀತಿ ಹೇಳ್ತಾ ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಲೆಟರ್ ಬಿಯನ್ನು ಯಾವ ರೀತಿ ಇಂಟ್ರಡಕ್ಷನ್ ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ರಿ, ಬಿ ಫಾರ್ ಬಟರ್ಫ್ಲೈ, ಬಿ ಫಾರ್ ಬಾಯ್, ಬಿ ಫಾರ್ ಬನಾನಾ. ಈ ರೀತಿ ಲೆಟರ್ ಬಿಯನ್ನು ಇಂಟ್ರಡಕ್ಷನ್ ಮಾಡಬೇಕು. ಅದಾದ ನಂತರ ಬಿ ಲೆಟರನ್ನು ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕಂತ ತೋರಿಸ್ತೀನಿ ನೋಡಿರಿ. ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಈ ರೀತಿ ಫುಲ್ ಪೇಜನ್ನು ನೀವು ಲೆಟರ್ ಬಿ ಟ್ರೇಸಿಂಗನ್ನು ಮಾಡಿಸ್ಬೇಕು. ಇದಾದ ನಂತರ ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕಂತ ತಿಳಿಸ್ತೀನಿ ನೋಡಿರಿ. ಕ್ಯಾಪಿಟಲ್ ಲೆಟರ್ ಬಿ,
ಸ್ಟ್ಯಾಂಡಿಂಗ್ ಲೈನ್, ಕರ್ವ್, ಕರ್ವ್. ಸೊ ಈ ರೀತಿ ನೀವು ಫುಲ್ ಪೇಜನ್ನು ಬಿ ಲೆಟರ್ ಬರೆಸ್ಬೇಕು ಡಾಟ್ಸ್ ಹಾಕಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.